ವೃಷಭಕ್ಕೆ 9ನೇ ಮನೆಯಲ್ಲಿ ರವಿ, 9ನೇ ಮನೆಗೆ ಗುರುವಿನ ದೃಷ್ಟಿ. ಇದೊಂದು ಪರಿವರ್ತನಾ ವರ್ಷ ವೃಷಭ ರಾಶಿಯವರಿಗೆ. ಮತ್ತು ಮೇನಲ್ಲಿ ನಿಮಗೆ ಉತ್ತಮ ಗುರುಬಲವೂ ಬರ್ತದೆ. ಅದೂ ಕೂಡ ಒಂದು ಒಳ್ಳೆ ಪರಿವರ್ತನದ ವರ್ಷ. ವೃಷಭ ರಾಶಿಯವರಿಗೆ ಒಳ್ಳೆ ಪರಿವರ್ತನದ ವರ್ಷ. ಮಕರದಲ್ಲಿ ರವಿ ಬಂದಾಗ ಗುರುವಿನ ದೃಷ್ಟಿ 9ನೇ ಮನೆಯಲ್ಲಿ ಇರ್ತದೆ. ರವಿಯನ್ನು ಗುರು 9ನೇ ದೃಷ್ಟಿಯಿಂದ ನೋಡುವುದರಿಂದ ಪೂರ್ವ ಪುಣ್ಯವು ಕೆಲಸ ಮಾಡ್ತದೆ. ಜನ್ಮಾಂತರದಲ್ಲಿ ನೀವು ಮಾಡಿರ್ತಕ್ಕಂತಹ ಯಾವುದಾದ್ರೂ ಸತ್ಕರ್ಮಗಳು ಏಳಿಗೆ ಪಡೀತದೆ ಅಂತ ಪೂರ್ವ ಪುಣ್ಯ ಅಂದರೆ ಅಥವಾ ಪೂರ್ವ ಕರ್ಮ ಅಂದರೆ. ಯಾವಾಗ ರವಿಯ ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗ ಬಹಳ ಪುಣ್ಯಕರವಾಗಿರ್ತಕ್ಕಂಥದ್ದು. ಹಾಗಾಗಿ ಯಾವುದೋ ಜನ್ಮಾಂತರದಲ್ಲಿ ನಿಮ್ಮ ಪಿತೃಗಳು, ನಿಮ್ಮ ತಾಯಂದರು ಅವರ ಆಶೀರ್ವಾದ ಮಾಡಿ ಹೋಗಿರ್ತಕ್ಕಂಥದ್ದು, ನೀವು ಯಾರಿಗೋ ಸೇವೆ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿಲ್ಲ, ಅಜ್ಞಾತ. ಹಾಗಾಗಿ ಜ್ಯೋತಿಷ್ಯ ಇರುವುದು. ಅಜ್ಞಾತವನ್ನು ಸ್ವಲ್ಪವಾದರೂ ಜ್ಞಾತವನ್ನಾಗಿ ಮಾಡುವ ಸಾಧನವೇ ಜ್ಯೋತಿಷ್ಯ ಶಾಸ್ತ್ರ. ಹಾಗಾಗಿ ವೃಷಭ ರಾಶಿಯಲ್ಲಿ ಗುರುವು ವಕ್ರೀ ಸಂಚಾರದಲ್ಲಿ ಇದ್ದಾನೆ. ವಕ್ರಿಣಸ್ತು ಮಹಾವೀರ್ಯ ಅಂತಂತ, ಶುಭಸ್ತು ಶುಭಫಲ ರಾಜ್ಯಪ್ರದಾಹ ಅಂತ. ಶುಭಗ್ರಹನಾದ್ದರಿಂದ ಬೇಕಾದಷ್ಟು ಒಳ್ಳೆಯ ಫಲವನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಅದು ಆಲ್ರೆಡಿ ಇದೆ. ಅವನ ದೃಷ್ಟಿ ಮಕರ ರಾಶಿಗೆ ಇದೆ. ಮಕರಕ್ಕೆ ರವಿ ಬಂದು ಸೇರ್ತಾನೆ 14ನೇ ತಾರೀಕು. ಆ ಒಂದು ತಿಂಗಳು ನಿಮಗೆ ವಿಶೇಷವಾಗಿರ್ತಕ್ಕಂಥ ಯಾವುದಾದ್ರೂ ಬದಲಾವಣೆಗಳಾಗ್ತದೆ. ಸೈಟ್ ತೊಗೊಳ್ಳೋದು, ಮನೆ ಕಟ್ಟೋದು, ಯಾರಿಗಾರು ಕೊಡಬೇಕಾಗಿರೋದನ್ನು ವಾಪಸ್ ಕೊಡ್ತಕ್ಕಂಥದ್ದು, ಅದು ಬರೋದನ್ನು ವಾಪಸ್ ಬರ್ತಕ್ಕಂಥದ್ದು, ಫ್ಯಾಮಿಲಿ ವ್ಯಾಜ್ಯಗಳು ಯಾವುದಾರ ಇದ್ದರೆ ಅದು ಪರಿಹಾರ ಆಗ್ತಕ್ಕಂಥದ್ದು, ಪುಣ್ಯ ಯಾತ್ರೆ, ಪಿತೃಗಳಿಗೋಸ್ಕರ ಮಾಡ್ತಕ್ಕಂತಹ ಶ್ರಾದ್ದ ಕರ್ಮಾದಿಗಳಿಗೋಸ್ಕರ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು, ಪ್ರಾಯಶ್ಚಿತ್ತ ಹೋಮಾದಿಗಳನ್ನು ಮಾಡೋದು, ಇದೆಲ್ಲವೂ 9ನೇ ದೃಷ್ಟಿಯಿಂದ ರವಿಗೆ ಗುರುವಿನ ದೃಷ್ಟಿ, 9ನೇ ಮನೆಯಲ್ಲಿ ರವಿಗೆ ಗುರುವಿನ ದೃಷ್ಟಿ ಇದ್ದರೆ ಈ ರೀತಿಯ ಪೂರ್ವ ಕರ್ಮ ಅಥವಾ ಪೂರ್ವ ಪುಣ್ಯಗಳ ಏಳಿಗೆ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರ ವಿಚಾರ. ಶ್ರೀನಿವಾಸ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ, ತುಳಸಿ ಸಮರ್ಪಣೆಯನ್ನು ಆಗಾಗ ಮಾಡ್ತಾಯಿರಿ. ಬುಧನು ಇನ್ನು 2 ತಿಂಗಳ ನಂತರ ಉತ್ತಮವಾಗಿರ್ತಕ್ಕಂಥ ಸ್ಥಿತಿಗೆ ಹೋಗ್ತಾನೆ. ಆಗ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಒಳ್ಳೆಯದಾಗ್ತದೆ ವೃಷಭ ರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.